ಹೋಗ್ತೀನಿ ಅದಕ್ಕೆ ನಾನು ನಮ್ಮ ಸಿದ್ಲಿಂಗಮ್ಮ ಏನು ಮಾಡ್ಕೊಂತ ಏನೋ ಬೋರಲ್ಲ ಏನಿಲ್ಲ. ಬಾ ಅಂದ್ರೂ ಉಂಬಕ್ಕೆ ಏನು ಮಾಡ್ಕೊಂತ ಯಪ್ಪಗೆ ಮುದ್ದೆ ಮಾಡಿಕ್ಬೇಕು. ಪಾಪ ಹೊಲ್ದಾಗೆ ಬದುಕು ಮಾಡಿ ಬರುತ್ತಾ, ಅದಕ್ಕೆ ಮುದ್ದೆ ಮಾಡಿಕ್ಬೇಕು. ಹೋಗ್ತೀನಿ. ಎಷ್ಟು ದಿನ ಇದ್ರೆ ಇನ್ನೇನು ಹೋಗತ್ತಪ್ಪಲ್ಲ, 9 ತಿಂಗಳ ಹತ್ತಿರ ಬರ್ತೀನಿ. ಅಲ್ಲ ತೀರಾ ಇನ್ನೊಂದು 2 ದಿನ ಇರ್ಬೋದಾಗಿತ್ತಮ್ಮ. ನಂಗೆ ಹೋಗ್ತೀನಿ ಅಂತೀಯ ನೀನಂತೂ. ಏನೇ ಅಂದ್ರೂ ಬಿಟ್ಟಿರೋಕ್ಕಾಗಲ್ಲ ಅದಕ್ಕೆ. ಏನು ಮಾಡ್ಕೊಂತ ಏನೋ ಅಲ್ಲಿ ಅಮ್ಮಂಗೆ ಆಗುತ್ತೆ. ಯಾಕಂದರೆ ಉಂಬಕ್ಕೆ ಬೋರಲ್ವಲ್ಲ ಇಲ್ಲಿ, ಅಮ್ಮ ಮಾತಾಡ್ಸಲ್ಲ ಅಂತ ಹೇಳಿ ಅದಕ್ಕೇನೆ ಒಂಥರ ನನಗೆ ಏನು ಮಾಡ್ಕೊಂತ ಅಂತ ಅತ್ಲಾಗೆ ದಿಗ್ಲಾದಂಗೆ ಆಗುತ್ತೆ. ಹೋಗ್ತೀನಿ. ನಮ್ಮನೆಯಾಗ ನಾವಿದ್ರೇನೆ ಒಂಥರ ಅಲ್ಲೇನೇನೇನೇನೆ ನಮ್ಮನೆಯಾಗ ನಾವು ಅಂತೀಯಲ್ಲಮ್ಮ, ಅದೇನೆ ನಮ್ಮನೆ ಅಂತ ಹೇಳಿ ಅದು ನಮ್ತ ತಿಳ್ಕೊಂತೀಯ. ಇದು ನಾಳೆ ನಮ್ಮನೆ ಅನ್ಕಮಲ್ವೇ ನೀನು? ಇದು ನಿಮ್ಮನೆ ಅಂತ ಅನ್ಕಮಲ್ವಾ? ನೋಡಿ ಒಟ್ಟೆ ಆಗಲಿ ಆಲೆ ಮದುವೆ ಆಗೋದ್ಮೇಲೆ ಹೆಣ್ಮಕ್ಳು ಗಂಡನ ಮನೆ ನಮ್ಮ ಮನೆ ಅಂತಾರೆ, ತವ್ರ ಮನೆನ ತವ್ರ ಮನೆ. ನಮ್ಮನೆ ಎಂಬಲ್ವಲ್ಲ ನೀನು. ಹಂಗೇನಿಲ್ಲ, ಇದು ನಮ್ಮನೇನೆ ಅಲ್ಲ, ನಾನು ಅದು ನಮ್ಮನೆ ಅಮ್ಮಂಗೆ ಅಲ್ಲ ಇವಾಗ. ಏನೇ ಅಂದ್ರೂ ಅಲ್ಲೇನೆ ಅಲ್ಲಿರ್ಬೇಕು ಅಮ್ಮಂಗೆ ಆಗುತ್ತೆ ಹೆಣ್ಮಕ್ಳು. ಏನು ಮಾಡ್ಕೊಂತ ಏನೋ ನಮ್ಮ ಅಯ್ಯಪ್ಪ ಅಮ್ಮಂಗೆ ಆಗುತ್ತೆ. ನೋಡಿ ನಾನು ಬರ್ತೀನಿ. ಬಿಟ್ಟು ಹೇಳಿ ಬರ್ತೀನಿ ಸಿದ್ಲಿಂಗಣ್ಣಗೆ. ಸರಿ ಬರೀ ಹೋಗೋಣ. ಬ್ಯಾಗ್ ಇಲ್ಲೇ ಇದ್ರಲ್ಲ ಹೇಳು, ಒಂದು ಜೊತೆ ಬಟ್ಟೆ ಇದಾವೆ ಇಲ್ಲೇ ಇರಲಿ. ಇನ್ನೇನು ಬೇಡ, ಬ್ಯಾಗಿನೇನು ತಗೊಂಡೋಗಲ್ಲ, ಇಲ್ಲೇ ಇರಲಿ ಹೇಳು. ನೋಡಿ ಇಲ್ಲೇ ಇರ್ತಾವೆ ಒಂದು ಜೊತೆ, ತೀರ ಬಂದಾಗ ಯಾವಾಗ ನಾವು ಬೇಕಾಗ್ತವೆ. ಏನಮ್ಮ ಗಿರ್ಜಂಬೆ ಅಲ್ಲೇ ಹೋಗ್ತಾ ಇದೆಯಾ ನಿಮ್ಮ ಮನೆಗೆ? ನೋಡ್ರಕ್ಕ ಇನ್ನೊಂದೆರಡು ದಿವಸ ಇರು ಅಂತಂದರೆ, ಇಲ್ಲ ನಾನು ಹೋಗ್ಬೇಕು ಅಂತ ಹೇಳಿ ಹೋಗ್ತೀನಿ ಅಂತ ಹೇಳಿಲ್ಲಮ್ಮ, ಅದಕ್ಕೆ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೊಂದೆರಡು ದಿವಸ ಇರು, ಇನ್ನೊಂದೆರಡು ದಿವಸ ಇದ್ದು ಎಲ್ಲನ ತವ್ರ ಮನೆಗೆ ಒಳ್ಳೊಳ್ಳೇದು ಮಾಡಿಸ್ಕೊಂಡು ಉಂಡು ಇದ್ದೋಗು. ಸಿದ್ಲಿಂಗಮ್ಮ ಬೇರೆ ಬೋರಲ್ವಾ ಇಲ್ಲಿ ಗುಂಬಕ್ಕೆ, ಅದಕ್ಕೆ ಮುದ್ದಿರಬೇಕು. ಮುದ್ದೆ ಮಾಡ್ಬೇಕು. ಪಾಪ ಅಲ್ದ ಬದುಕು ಮಾಡುತ್ತಲ್ರಿ ಕೈಯ, ಪಾಪ ಬಿಗ್ಗ ಬದುಕು ಮಾಡುತ್ತೆ. ಮುದ್ದಿಲ್ಲ ಅಂತಂದರೆ ಒಂಥರ ಎಪ್ಪಗೆ ಬದುಕು ಮಾಡೋಕೆ ಕೈ ಕಾಲೆಲ್ಲ ಸುಸ್ತಾಗ್ತವೆ. ಅದಕ್ಕಾಗಿ ಮುದ್ದೆ ಮಾಡಿಕ್ಬೇಕು. ನೋಡಮ್ಮ ಎಷ್ಟು ಜವಾಬ್ದಾರಿ ಬಂದ್ಬಿಡ್ತು. ಎಷ್ಟು ಇವಾಗಂತೂ ಗಿರ್ಜಿಂಬಿಗೆ ಸಖತ್ ಜವಾಬ್ದಾರಿ ಬಂದೈತೆ ಅಲ್ಲಿಸ್ರಿದೇವ ಕಯ್ಯ. ರೇಖಾ ಎಲ್ಲ ಜವಾಬ್ದಾರಿ ಬಂದ್ಬಿಡ್ತು ನಮ್ಮ ಗಿರ್ಜಿಂಬಿಗೆ. ನಾನಂತೂ ಬೈತಿದ್ದೆ, ಜವಾಬ್ದಾರಿ ಇಲ್ಲ ಒಂದಿಷ್ಟು ಗೊತ್ತಾಗಲ್ಲ ನಿನಗೆ ಅಂತ ಬೈತಿದ್ದೆ. ಇವಾಗ ಹೆಂಗನ ಎಲ್ಲ ಬದುಕು ಬಾಳು ಎಲ್ಲ ಕಲ್ತ್ಬಿಟ್ಲು. ಹೋಗಿ ನಮ್ಮ ಬಿಟ್ಟು ಬರ್ತೀನಿ ಇವಳನ್ನ. ಸರಿ ಆಯ್ತು ಕಣಕ್ಕ. ಅಮ್ಮಣ್ಣ ಎದ್ದಾಳು ಬಾರಮ್ಮ ರೇಖಮ್ಮ. ಬಂದೆ ಅಜ್ಜಿ ಬಂದೆ. ಮಗಳ ನಮ್ಮ ಗಿರ್ಜಿಂಬೆ ಅಲ್ಲೇ ಬಂತು. ಅಯ್ಯೋ ಸಿದ್ಲಿಂಗಣ್ಣಯ್ಯ, ಗಿರ್ಜಿಂಬಿಗಂತೂ ನಿಂದೇ ದ್ಯಾಸ. ಅಯ್ಯೋ ನಮ್ಮಯ್ಯಪ್ಪ ಏನು ಮಾಡ್ಕೊಂತು. ಅಯ್ಯೋ ಉಂಬಕ್ಕೆ ಏನು ಮಾಡ್ಕೊಂತು, ಮುದ್ದೆ ಮಾಡ್ಕೊಂತ ಅನ್ನ ಮಾಡ್ಕೊಂತ ಅದೇ ಚಿಂತೆ. ಇನ್ನೊಂದು ಸ್ವಲ್ಪ ದಿನ ಇರು ಅಂತೇಳಿ ಎಷ್ಟು ಬಲವಂತ ಮಾಡಿದ್ರು ಇಲ್ಲ, ನಾನು ಹೋಗ್ಬೇಕದ್ಕೆ ಅಂತ ಅಂದ್ಲು. ಅದಕ್ಕೆ ಕರ್ಕೊಂಬಂದಪ್ಪ. ಅಯ್ಯೋ ನಾನೇನು ಹಂಗ ಇದ್ದೆ. ರೊಚ್ಚಮ್ಮನ ಮುದ್ದೆ ತಂದು ಕೊಡೋದು, ಕೆಂಪಮ್ಮ ಸಾರು ತಂದು ಕೊಡೋದು. ಅವ್ರೇನು ಇಬ್ಬರಳು ತಂದಿಕ್ಕಾರಪ್ಪ. ಉಂಬಾಕಿ ನಾನು ಅಲ್ಲಿ ಬರೋಕ್ಕೆ ಎಮ್ಮ ಮಾತಾಡ್ಸಲ್ಲದೆ ಅಮ್ಮ, ಅದಕ್ಕೆ ಹೆಂಗ್ ಬರೋಣ ಅಮ್ಮಂಗೆ ಆಗೋದಷ್ಟೇ. ಏನಿಲ್ಲ ಕಣಣ್ಣ, ನೀನು ಹೋಗ್ತಾ ಇರ್ಬೋದಾಗಿತ್ತು. ಬರ್ತೀನಿ ಅಂದನ್ ಬರಲೇ ಇಲ್ಲ. ಹೋಗತ್ತ ನಾವು ನೀನು ಬತ್ತೀಯ ಅನ್ಕೊಂಡ್ವಿ, ಬರೋದೇ ಇಲ್ಲ. ನಮ್ಮ ಅತ್ತೆದೇನು ಲೆಕ್ಕಕ್ಕೆ ಬೇಡ, ನೀನು ಸುಮ್ಮನೆ ಬರಬೇಕು. ಸಿದ್ಲಿಂಗಮ್ಮ ಬರಲಿಲ್ಲ, ನನ್ಗೆ ಅದಕ್ಕೆ ಅಲ್ಲಿ ಇರೋಕ್ಕೆ ಮನ್ಸಿರ್ಲಿಲ್ಲ. ಹೋಗತ್ತ ಬರ್ರಿ ಒಳಕ್ಕೆ ಬರ್ರಿ. ಏನಿದ್ದೆ ಬರ್ಬೋದಾಗಿತ್ತು ಇನ್ನೊಂದೆರಡು ದಿನ. ನಾನೇನೇನೋ ಅವಸರ ಮಾಡಲಿಲ್ಲ ಬಾರಮ್ಮ ಅಂತ ಹೇಳಿ. ಬಿಡತ್ತ ನನ್ಗಂತೂ ಏಳೊತ್ಗೆ ಹೋಗ್ತೀನೋ ಅಮ್ಮಂಗಾಗೋದು. ಏನೆಂದ್ರೂ ನನಗೆ ಆಲೇನೆ ಇಲ್ಲಿದ್ದಂಗೆ ಆಗಲ್ಲ. ಏಳೊತ್ಗೆ ಹೋಗ್ತೀನೋ ಅನ್ಸುತ್ತೆ ಅಲ್ಲಿ. ಅಲ್ಲಿರೋಕೆ ಆಗಲ್ಲ. ಅಲ್ಲ ಏಣ ಸಿದ್ಲಿಂಗಣ್ಣಯ್ಯ, ಅಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಇದ್ದು ಆಲೆ ಇವಾಗ ನಮ್ಮ ಮನೆಯಾಗ ಇದ್ದಂಗೆ ಆಗಲ್ಲ. ಅದಕ್ಕೆ ಅಂತಾಳಿ ಹೆಂಗಿದ್ದಾಳು ಆಲೇನೆ ನಮ್ಮನೆ ನಿಮ್ಮನೆ ಅಂತಾಳಿ. ಅಲ್ಲ ಹೆಂಗಿದ್ದಾಳು ನೋಡಿ ಅವಳು ಗಿರ್ಜಿಂಬಿ. ಏನಲ್ಲ ಗಿರ್ಜಿಂಬಿ ಹೆಂಗೆ ಮಾತಾಡಿದೆ? ಅಲ್ಲ ನಾನು ಪುಸುಕು ನಂಗೆ ಅನ್ನಪ್ಪ. ಏನಂದ್ರು ನಮ್ಮ ಮನೆಯಾಗ ಇದ್ದಂಗೆ ಆಗಲ್ಲ ಅಂತ, ಅದಕ್ಕೆ ಹಂಗೆ ಅಂತೈತಿ. ಆಗಳ ಗುಂಡಣ್ಣ ಬಂತು, ಬಾರಣ್ಣ ಅಣ್ಣ ಬಾ. ಯಾಕೆ ಬಂದಿದೆ ಅಣ್ಣ? ಬಾರೇಣ್ಣ. ಅದೇ ನಮ್ಮರು ನೆಂಟರು ಯಾರನ ಒಂದೆರಡು ಬೋರ್ ಪಾಯಿಂಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರಪ್ಪ, ಬೋರ್ ಹಾಕಿಸ್ಬೇಕು ಅಂತ. ಅವರು ಒಂದು 2-3 ತಕ್ಕೆ ಪಾಯಿಂಟ್ ಮಾಡಿ ಹಾಕ್ಸಿರವ, ಯಾಕೆ ನೀರೇ ಬಿದ್ದಿಲ್ಲ. ಅದಕ್ಕೇನೆ ನಮ್ಮ ಅಮ್ಮನ ಊರಾಗಿ ಅಲ್ಲಿ ಒಂದು ಅವ್ರ ಅಣ್ಣ ತಮ್ಮಗಳು ಯಾರ್ಯಾರೋ ಒಂದು 2 ಮಾಡಿಸ್ತಾರಂತೆ. ಅದಕ್ಕೆ ಒಂದು 2-3 ಸಿಗ್ತಾವ ಬಂದ್ರಿ ಪಾಯಿಂಟ್ ಮಾಡೋ ನಿನ್ಗೆ. ಅದಕ್ಕೇನೆ ನಾನು ಹೇಳೋಗಣ ಅಂತ ಬಂದಪ್ಪ. ಬಾಯ್ ಅಣ್ಣ ಗುಂಡಣ್ಣ ಕುಕ್ಕಬ ಕಾಪಿ ಕಾಸ್ತೀನಿ. ಯಾರಕ್ಕ ನಮ್ಮ ಕಾಪಿನೇನು ನಾನು ಅದಕ್ಕೇನೆ ಸಿದ್ಲಿಂಗ್ ಕೇಳೋಗಣ ಅಂತ ಬಂದು ಬೈತೇನಪ್ಪ. ಹಂಗಾರೆ 5,000 ಸಾವಿರ ಕೊಡಿಸ್ತೀನಿ, ಒಂದು 3 ಸಿಗ್ತವೆ. ಇನ್ನೇನೊಂದು 5-10 ಕಿಲೋಮೀಟ್ರ್ ಆಗುತ್ತೇನಪ್ಪ ಅಲ್ವಿ? ಅಕ್ಕೈರು ಸೆಂಟಕೈರೂರು 1/4 ಗಂಟೆಗೆ ಹೋಗ್ಬೋದು ಕಾಣಲ್ಲ, ಇಲ್ಲೇ ಇರೋದ ಇನ್ನೇನು. ಹೋಗ್ಬೋದು. ಸರಿ ಆಯ್ತು ಹೇಳ ಹಂಗಾರೆ ಹೋಗೋಣ. ಎದ್ದೇಸಿಗೆಲ್ಲ ಬತ್ತೀನಿ ಹೋಗೋಣ. 3 ಪಾಯಿಂಟ್ ಮಾಡಿ ಬಂದ್ಬಿಡ್ತೀನಿ.
ಸರಿ ತಿರ್ಗಾ ನಾನೇ ಬೈಕ್ನ ಕರ್ಕೊಂಡು ಹೋಗ್ತೀನಿ. ಬಂದ್ಬಿಡು ನಮ್ಮ ಹುಡುಗ ಆತು ನಾನು ಆತು ಕರ್ಕೊಂಡು ಹೋಗ್ತೀವಿ ಇಬ್ರಾಗ ಒಬ್ರು ಹೋಗೋಣ. ಅವ್ರ ಪಾಪ ಕಾತ್ಕೊಂಡಿದ್ದಾರೆ, ಅವರು ಬೋರ್ ಹಾಕಿಸ್ಬೇಕು ಅಂತ ನೀರು ಆಗಲ್ವಂತೆ ಅಡಿಕೆ ಗಿಡಕ್ಕೆ ಅದಕ್ಕೆ ಬಂದ್ಬಿಡ. ಸರಿ ಆಯ್ತು ಹೇಳು ಬೈತ್ನಿ. ಎದ್ದೇಸ್ಕೆಲೆ ನೀವು ಹೋಗ್ಬಿಡ, 4 ಗಂಟೆ ಕಾಪಿ ಕೊಡ್ದಾರೇನೆ ಹೋಗ್ಬಿಡ ಹೇಳು. ಸರಿಯಪ್ಪ ಅದಕ್ಕೆ ನಾನು ಹೇಳೋಗ ನಮ್ಮ ಬಂದು. ಸರಿ ಆಯ್ತು ಹೇಳು. ಸಿದ್ಲಿಂಗನಿಗೆ ಒಳ್ಳೆ ಕೆಲಸ ಸಿಕ್ತಪ್ಪ. ನೋಡೋಣ 30 ಪಾಯಿಂಟ್ ಮಾಡಿದ್ರೆ 15,000 ದುಡ್ಕೊ ಬತ್ತಿಲ್ಲ ಅಣ್ಣ ದಿನಕ್ಕೆ. ದಿನ 5,000 ಕೊಟ್ಟು ದಿವಸಕ್ಕೆ ಎಷ್ಟು ವಾರದಾಗ ತಿಂಗಳ ಒಂದು 2-3 ಮಾಡಿದ್ರೆ ಸಾಕಪ್ಪ ಇಂಥವ. ಅದ್ರಾಗೆ ದುಡ್ಕೊಂತೀಯ ನೀನು. ಅಲ್ಲಿ ಹೆಚ್ಚು ಕಮ್ಮಿ ಒಂದು 50,000 ದುಡ್ಡು ಆಯ್ತು ಕಣಮ್ಮ. ಬೋರ್ ಪಾಯಿಂಟ್ ಮಾಡ್ದವೆ ಅಂದರೆ ಯಾವ ಉಪಯೋಗ ಆಗಿಲ್ಲ. ನಾನು ಅಲ್ಲೆಲ್ಲ ಮಣ್ಣು ಹೋಗಿದ್ದೆ, ಅಲ್ಲೂ ಪಾಯಿಂಟ್ ಮಾಡಿದೆ. ಅಲ್ಲೇ ಒಂದು ಇಬ್ಬರು ಹೊಲ್ದ ಮಗ್ಳಗಳವರು ಪಾಯಿಂಟ್ ಮಾಡಿಸ್ಕೊಂಡ್ರು, ಎಲ್ಲ ನೀರು ಬಿದ್ದೇವೆ, ಎಲ್ಲ 3 ಇಂಚ್ ನೀರೇ. ನಿಮ್ಮ ಒಬ್ಬೊಬ್ರಿಗೆ ಮಾತ್ರ 2.5 ಇಂಚ್ ಬಿದ್ದೇವೆ. ಇನ್ನಿದ್ದ ಯಾವ ಒಟ್ಟಿನಲ್ಲಿ ಪೇಲೇನಾಗಿಲ್ಲ ಕಣಮ್ಮ. ಹೆಂಗ ಗಂಗಮ್ಮ ತಾಯಿ ನನಗೆ ಒಂದು ಒಳ್ಳೆ ಹೆಸರು ತಂದವಳೆ, ಅದಕ್ಕೆ ಗಂಗಮ್ಮ ತಾಯಿನ ನೆನೆಸ್ಕೊಂತೀನಿ ನಾನು. ಗಂಗಮ್ಮ ತಾಯಿನಿಂದ ನಾನು ಒಂದು ತುತ್ತು ಅನ್ನ ಉಂಡೆ, ಒಂದು ತುತ್ತು ಹೆಂಗ ಇವತ್ತು ಉಣ್ತಾ ಇದ್ದೀನಿ. ಗಂಗಮ್ಮ ತಾಯಿಯಿಂದ ನಾನು ಒಂದು ಒಳ್ಳೆ ಹೆಸರು ಪಡ್ಕೊಂತಾ ಇದ್ದೀನಿ. ಗಂಗಮ್ಮ ತಾಯಿಯಿಂದ 1 ರೂಪಾಯಿ ದುಡ್ಕೊಂತಾ ಇದ್ದೀನಿ ಅಂತೇಳಿ ಗಂಗಮ್ಮ ತಾಯಿ ನೆನೆಸ್ಕೊಂತೀನಿ ನಾನು. ಸಾಕಪ್ಪ, ತಿಂಗಳಿಗೆ ಒಂದು 5 ಮಾಡಿರಿ ಇಂಥವ. 5,000 ಅಂದ್ರೆ ಏನಾಯ್ತು? 25,000 ದುಡ್ಡು ಆಗುತ್ತಪ್ಪ. ಯಾಕೆ ಕೆಲಸ ಥರ ದುಡಿಯಲ್ಲ? 5,000 ಪಕ್ಕ ಕೊಡ್ತಾರೆ, ನೀರು ಬಿಟ್ರೆ ಕೊಡ್ತಾರೆ ಎಲ್ಲನ. ಅಯ್ಯೋ ಮೊನ್ನೆ ಯಾರ ಕೆಲಸದಾಗಿದ್ರಲ್ಲ, ಅವ್ರು ಯಾರ ಕೆಲಸದಾಗ ಇದ್ದಾರಂತೆ ಗೌರ್ಮೆಂಟ್ ಕೆಲಸದಾಗಿ. ಅವರು ಪಾಪ 10,000 ರೂಪಾಯಿ ಕೊಟ್ರು ಕಣಕ್ಕ. ಒಂದೇ ಗಂಟೆಗೆ 10,000 ರೂಪಾಯಿ ಕೊಟ್ಬಿಟ್ರು. ಪಾಯಿಂಟ್ ಮಾಡಿ ಅದೇ ಬಂದಿದ್ದೆ. ಅವರೆಲ್ಲ ಕೆಲಸದಾಗಿದ್ರೆ ಅಂತ ಬಂದಿರಲಿಲ್ಲ. ಅವರು ಕೊರ್ಸಿ ನೀರು ಬಿದ್ದೇವೆ ಅಂತೇಳಿ ಕೂಚಿಗೆ 10,000 ರೂಪಾಯಿ ಕೊಟ್ಬಿಟ್ರು ಕಣಕ್ಕ. ಭಾಳ ಚೆನ್ನಾಗಿ ಇದಾಗುತ್ತೆ ಬಿಡು. ಕೆಲಸದಾಗಿದ್ದಾರೆ ಕೊಡ್ತಾರೆ, ಕೈ ಪೈ ಹಿಡಿಯೋಕೆ ಹೋಗಲ್ಲ ಕೊಡ್ತಾರೆ. ಒಳ್ಳೆ ಇದೈತಿ. ಗಂಗಮ್ಮ ತಾಯಿ ನನಗೆ ಒಳ್ಳೇದು ಮಾಡ್ಯವಳಿ. ಅಲ್ಲ 50,000 ದುಡ್ಡು ಆತೇನು ಸಿದ್ಲಿಂಗ ಮಂಗಾರಿ? ಆಗೈತಮ್ಮ. ನಾನು ಅದೇ ನಿಂದ ಆಸ್ಪತ್ರೆ ಖರ್ಚು ಬೇಕಂತ ಹಂಗೆ ಇಕ್ಕಣ. ಇನ್ನೇನು ಮನೆ ಯಾತು ರಿಪೇರಿ ಮಾಡೋಂಗಿಲ್ಲ ಏನಿಲ್ಲಂತೆ, ಅದಕ್ಕೆ ಮಾಡೋಂಗಿಲ್ಲ ಅಂತ ಕಣಮ್ಮ. ನಾನೊಟ್ಟು ಮನೆ ರಿಪೇರಿ ಮಾಡೋಣ ಅಂದ್ಕೊಂಡೆ, ಅದಕ್ಕೆ ಯಾತು ರಿಪೇರಿ ಯಾತು ಮಾಡೋಂಗಿಲ್ಲ ಅಂತೇಳಿ ಸುಮ್ಕ ಇದ್ದೀನಿ. ಸುಮ್ಮನೆ ಹಿಂಗೆ ಒಂದು 2 ದಿನ ದುಡ್ಕೊಂಡು ಸುಮ್ಮನೆ ಹಸದೆ ಕೊಟ್ಟು ಹಳೆದಕ್ಕೆ ಹಾಕಿ ಸುಮ್ಮನೆ ಹಳೆದಕ್ಕೆ 7 ರಿಪೇರಿ ಮಾಡಿರೋ ಆಟೇನಿ. ಅಜ್ಜಿಗೆ ಮೇಕಪ್ ಮಾಡ್ದಂಗೆ ಆಗುತ್ತೆ. ಸುಮ್ಮನೆ ಹಿಂಗೇನೆ ಸುಮ್ಮನೆ ನೀನು ಹೊಸದೆ ಕೊಟ್ಟು ಮಂತಿ ಹಿಂಗೆ ದುಡ್ಕ ಸಾಕು. ತಿಂಗ್ಳ ಒಂದು 5-6 ಮಾಡಿರಿ ಸಾಕಪ್ಪ. ಒಂದು 6 ಮಾಡಿರಿ 30,000 ದುಡ್ಕೊಂತೀಯ. ನೋಡಿ ಒಂದೇ ತಡಿ 3 ಸಿಗ್ತಾವೆ. ಅವ್ರು ಯಾರ ಅಣ್ಣ ತಮ್ಮಗಳೆಲ್ಲ ಏಳೇವ್ರಂತಿ. ಹಿಂಗೆ ಹೋದ್ರೆ ಒಂದು ತಗೋದ್ರೆ ಅವ್ರಿಗೆ ನೀರು ಬಿತ್ತರೆ ಇನ್ನೊಬ್ರು ಅವ್ರ ಮಗ್ಳಗಳವ್ರು ಹೊಲ್ದಾಗ್ಳವ್ರು ಕೇಳ್ತಾರೆ, ಯಾರು ತಗಾಕಿಸ್ತೆ ಏನೋ, ಯಾರು ಪಾಯಿಂಟ್ ಮಾಡಿದ್ರು ಅಂತ ಕೇಳ್ತಾರ. ಹಿಂಗೆ ಒಂದಲ್ಲ ಅಂತ ಸಿಕ್ತ ಕಣೆ ಹಿಂಗೆ ಹೋಗ್ತಾ ಅನುಕೂಲ ಆಗುತ್ತೆ. ಮಮ್ಮ ಹೋಗಿ ಒಂದು 4 ಪ್ಯಾಕೆಟ್ ತರ ಹೋಗು. ಕಾಪಿ ಕಾಸ್ತೀನಿ, ಅದಕ್ಕೆ ಕುಡ್ದು ಹೋಗುತ್ತೆ. ಒಂದು 4 ಪ್ಯಾಕೆಟ್ ತರ 12 ರೂಪಾಯಿ ಕೊಟ್ಟು ಕೂಕ ನನ್ನ ಅಕ್ಕ ಎಂತ ಅಣ್ಣ, ನೀನೇ ದೊಡ್ಡನು. ಶ್ರೀದೇವಿ ಎಂತ ಒಂದು ನನ್ನ ಗಾಲೇನೆ ಎಲ್ಲರನ್ನೂ ಅಕ್ಕ ಅಂದ್ರೆ ರೂಢಿಯಾಗೈತಿ. ಅಕ್ಕ ಏಣ ಅಂತೀನಿ ನಾನು, ಯಾರನ್ನೇ ಆಗಲಿ ಹೇಳು. ಕೂಕ ಬಾ ಹಾಲು ಪ್ಯಾಕೆಟ್ ತತ್ತೀನಿ, ಕಾಪಿ ಕಾಸ್ತಾಳೆ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಗಿರ್ಜಿಮ್ಮೆ ನಾನು ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ಅದೇ ಬಂದೈತಿ. ಅಲ್ಲಿ ಇದು ಅಲ್ಲಿ ಗಂಡನ ಮನೆ ಅಂದರೆ ಹೆಣ್ಮಕ್ಳಿಗೆ ಹೋಗ್ಬೇಕು. ನಮ್ಮ ಮನೆಗೆ ನಾವು ಅಮ್ಮಂಗೆ ಆಗುತ್ತೆ. ಏನು ಮಾಡ್ಕೊಂತ ಏನೋ ನಮ್ಮ ಸಿದ್ಲಿಂಗ್ ಮಾಮ ಉಂಬಾಕಿ ಅಂತೇಳಿ ಅದೇ ಬಂದೈತಿ. ನಮ್ಮ ಗಿರ್ಜಿಂಬೆ ನನಗಂತ ತುಂಬ ಇಷ್ಟ. ನಮ್ಮ ಗಿರ್ಜಿಂಬೆಗೆ ನಾನಂದ್ರೆ ಇಷ್ಟ, ನನಗೆ ಗಿರ್ಜಿಂಬೆ ಅಂದ್ರೆ ತುಂಬ ಇಷ್ಟ. ಹೆಂಗ ದೇವ್ರಮ್ಮನು ನಮ್ಮ ಗಿರ್ಜಿಂಬೆನ ನನ್ನ ಜೀವನದಾಗ ತಂದು ನನಗೆ ಒಳ್ಳೇದಾದಂಗೆ ಮಾಡ್ದ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.